ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನು ಹಿಂದಿನ ಲಾಗಲ್ಲಿ ಹಂಪಿ ರೆಸಾರ್ಟ್ ಬಗ್ಗೆ ಹಾಕಿದ್ದೆ. ಮರುದಿನ ನಾವು ಹಂಪಿ ಟೆಂಪಲ್ಗೆ ಹೊರಟಿದ್ವಿ. ದಾರಿಲಿ ನೋಡಿ ಎಲ್ಲ ಹಸುಗಳು ಮೇಯಿಸ್ತಾಯಿದ್ರು, ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಎಷ್ಟು ಹಾರ್ನ್ ಹಾಕಿದ್ರು ಕೂಡ ಅವು ಸಲಿತಾ ಇರಲಿಲ್ಲ. ಹಸು ಮೇಯಿಸೋನೇ ಅದನ್ನು ಕಂಟ್ರೋಲಿಗೆ ತಂದು ಸೈಡಿಗೆಲ್ಲ ತಳ್ತಾ ಇದ್ದ ಹಸುಗಳನ್ನ. ನೋಡಿ, ಇಲ್ಲಿ ಮರಿ ಹಸು ಕೂಡ ಇದೆ. ಸುಮಾರು ಒಂದು 200-300 ಹಸುಗಳು ಇದ್ದು ದಾರಿಲಿ ರೋಡ್ಗೆ ಹೊರಟಿದ್ವು. ನೋಡಿ, ಹುಡುಗ ಎಲ್ಲ ಆ ಹಸುಗಳನ್ನ ಮೇಯಿಸ್ಕೆ ಕರ್ಕೊಂಡು ಹೋಗ್ತಾ ಇದ್ದ. ನೋಡಿ, ಎಲ್ಲ ದಾರಿಗೆ ಅಡ್ಡಲಾಗಿ ಬರ್ತಾಯಿತ್ತು ಕಾರಿಗೆ. ಹಾಗೂ ಈಗ ಒಂದು 10 ನಿಮಿಷ ಆಯಿತು ಆ ಹಸುಗಳನ್ನೆಲ್ಲ ದಾಟಿ ಹೋಗೋಕ್ಕೆ. ನೋಡಿ ಹೇಗೆ ರೋಡ್ ಮೇಲೆಲ್ಲ ಬರ್ತಾಯಿದೆ. ನೋಡಿ, ಹಸುಗಳನ್ನೆಲ್ಲ ಊರಾಚೆ ಬೆಟ್ಟದ ಹತ್ರ ಆ ಕಡೆ ಎಲ್ಲ ಹುಲ್ಲು ಮೇಯ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಕರ್ಕೊಂಡು ಹೋದರೆ ಸಾಯಂಕಾಲನೇ ವಾಪಸ್ ಬರೋದು ಅವನ್ನೆಲ್ಲ ಕರ್ಕೊಂಡು. ನೋಡಿ ಹೇಗೆ ಹೊರಟಿದ್ದಾವೆ ಎಲ್ಲ. ಒಳ್ಳೆ ಡ್ರಿಲ್ ಮಕ್ಕಳು ಮಾಡ್ತಲ್ಲ, ಡ್ರಿಲ್ ಮಾರ್ಚ್ ಫಾಸ್ಟು ಆ ಥರ ಎಲ್ಲ ಹೋಗ್ತಾ ಇದ್ದಾವೆ ಲೈನ್ಗೆ. ಆದರೆ ಕೆಲವೊಂದು ಅಡ್ಡ ಬರ್ತಾಯಿತ್ತು. ಆ ಹುಡುಗ ಓಡಿಸ್ತಾ ಇದ್ದ. ಒಂದಿಬ್ಬರು ಇದ್ದರು ಇದಕ್ಕೆ ಹಸುಗಳನ್ನ ಕಾಯೋಕ್ಕೆ. ಇಬ್ಬರು ಹುಡುಗರು ಬರ್ತಾಯಿದ್ರು. ನೋಡಿ, ಈಗ ಹಂಪಿ ಹತ್ತತ್ರ ಬಂದಿದೆ. ನಾವಿದ್ದ ರೆಸಾರ್ಟು ಹಂಪಿಯಿಂದ 13 ಕಿಲೋಮೀಟ್ರ್ ಇತ್ತು. 13 ಕಿಲೋಮೀಟ್ರ್ ಆದಮೇಲೆ ಹಂಪಿ ತಲುಪಬೇಕಾಗಿತ್ತು ನಾವು. ರೋಡ್ ಕೂಡ ಚೆನ್ನಾಗಿತ್ತು. ಈಗ ಎಲ್ಲ ಕಡೆ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಅದು ಒಂದು ಆವತ್ತು ಹನುಮ ಜಯಂತಿ ಇತ್ತು. ನಾವು ಹೋದ ದಿವಸ ಹೋಗ್ತಾ ಇದ್ವಲ್ಲ, ಅದಕ್ಕೆ ಎಲ್ಲ ಕಡೆ ಸ್ವಲ್ಪ ಆಂಜನೇಯ ದೇವಸ್ಥಾನದ ಬ್ಯಾನರ್ಗಳನ್ನೆಲ್ಲ ಹಾಕಿ, ಆಂಜನೇಯನ ಬ್ಯಾನರ್ ಎಲ್ಲ ಹಾಕಿ ಎಲ್ಲ ಗ್ರ್ಯಾಂಡ್ ಮಾಡಿದರು. ದೇವಸ್ಥಾನದ ಹತ್ರ ಕಿಷ್ಕಿಂದ ಅದೆಲ್ಲ ದಾಟಿ ಹೋಗಬೇಕಾಗಿತ್ತು. ಆಂಜನೇಯನ ಬೆಟ್ಟ ಅಂತಾರೆ, ಅದು ಕೂಡ ಬಂತು ದಾರಿಲಿ. ನೋಡಿ, ಹತ್ತತ್ರ ಬಂತು ಹಂಪಿ. ಆಗಲೇ ದೇವಾಲಯಗಳು ಮಂಟಪಗಳೆಲ್ಲ ಕಾಣಿಸ್ತಾ ಇದ್ವಲ್ಲ, ಹತ್ತಿರ ಬಂತು ಅಂದ್ಕೊಂಡ್ವಿ. ಹತ್ರನೇ ಬಂತು. ನೋಡಿ, ಮಧ್ಯೆ ಹೊಲಗಳು ಕೂಡ ಇದ್ವು. ಅಲ್ಲಲ್ಲಿ ಎಲ್ಲ ತೆಂಗು, ಬಾಳೆಹಣ್ಣಿನ ಗಿಡ ಮತ್ತು ಕಬ್ಬಿನ ಗಿಡ ಎಲ್ಲ ಹಾಕಿದ್ರು. ನೋಡಿ, ಇದು ಹಂಪಿ ಎಂಟ್ರೆನ್ಸ್. ಇದು ಈಗ ಮೇನ್ ಗೇಟ್ ಹೇಗಿರುತ್ತೆ ಅದೇ ಥರ ಹಂಪಿ ಒಳಗಡೆ ಹೋಗೋಕ್ಕೆ ಇದು ಮಂಟಪ ಎಂಟ್ರೆನ್ಸು. ಬರಬೇಕಾದ್ರೂ ಕೂಡ ಹೀಗೆ ಬರಬೇಕು. ಹಂಪಿ ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹಾದು ಹೋಗಬೇಕು. ನೋಡಿ, ಇದು ಗಣಪತಿ ದೇವಸ್ಥಾನ ಅಂತ ಬರುತ್ತೆ. ದಾರಿ ಇಲ್ಲೆಲ್ಲ ಉಗ್ರ ನರಸಿಂಹ ಅದೆಲ್ಲ ಇಲ್ಲೇ ಬರೋದು. ಎಂಟ್ರೆನ್ಸಿಂದ ಸುಮಾರು 1 ಕಿಲೋಮೀಟ್ರ್ ಮೇಲೆ ಹೋಗಬೇಕು. ಇಳಿಜಾರು ಇರುತ್ತೆ, ಕೆಳಗಡೆ ಬರುತ್ತೆ ಹಂಪಿ ಟೆಂಪಲ್. ನೋಡಿ, ಹೋಗ್ತಾ ಇದ್ದೀವಿ.
ನೋಡಿ ಈಗ ಲೆಫ್ಟ್ ತಗೋಬೇಕು. ಲೆಫ್ಟಿಂದ ಹಾಗೆ ಕೆಳಗಡೆ ಹೋದರೆ ಹಂಪಿ ಟೆಂಪಲ್ಲು ಪಾರ್ಕಿಂಗ್ ಎಲ್ಲ ಬರುತ್ತೆ. ನೋಡಿ ದಾರಿಲೆಲ್ಲ ಈ ಥರ ಮಂಟಪಗಳು ಇದೆ. ನೋಡಿ ಇದು ಆಗಿನ ಕಾಲ ಕಟ್ಟಿದ್ದು ಎಷ್ಟು ಗಟ್ಟಿಯಾಗಿದ್ದಾವೆ. ಹಂಪೆ ಎಲ್ಲ ಹಾಳು ಮಾಡಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಹಂಪೆ. ನೋಡಿ ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ದೇವಸ್ಥಾನ ಏನೂ ಆಗಿಲ್ಲ, ಎಲ್ಲೂ ಯಾವ ಒಂದು ಕಲ್ಲು ಕೂಡ ಸರಿದಿಲ್ಲ, ಚೆನ್ನಾಗಿದೆ. ಬೇರೆ ಕಡೆ ಎಲ್ಲ ಅಲ್ಲಲ್ಲೆಲ್ಲ ಮಂಟಪಗಳನ್ನು ದೇವಸ್ಥಾನಗಳಲ್ಲಿ ಹೊಡೆದಿದ್ದಾರೆ. ಏನೋ ತೊಗೊಂಡ್ವಿ ಅಲ್ಲಿ ಒಂದು ಬೆಲ್ಟು. ನೋಡಿ ಎಲ್ಲ ಚಿಕ್ಕ ಚಿಕ್ಕ ವಿಗ್ರಹಗಳು, ಈಶ್ವರನ ವಿಗ್ರಹಗಳು ಮತ್ತು ಗಣೇಶ ಎಲ್ಲ ದೇವರು ವಿಗ್ರಹಗಳಿತ್ತು. ಆಗಲೇ ಲಾಸ್ಟ್ ಟೈಮ್ ಬಂದಾಗೆ ತೊಗೊಂಡಿದ್ವಿ ನಾವು, ಅದಕ್ಕೆ ಈ ಸಲ ಏನು ತೊಗೊಳ್ಳಿಲ್ಲ ಜಾಸ್ತಿ. 1-2 ಇಯರ್ಸ್ ಬ್ಯಾಕ್ ಕೂಡ ಹೋಗಿದ್ವಿ ಹಂಪಿಗೆ. ಆವಾಗ 2 ದಿನ ಎಲ್ಲ ಹಂಪಿ ಸುತ್ತಿದ್ವಿ. ಅದಕ್ಕೋಸ್ಕರ ಈ ಸಲ ಜಾಸ್ತಿ ಎಲ್ಲೂ ಹೋಗಲಿಲ್ಲ, ಬರೀ ಟೆಂಪಲ್ ಮಾತ್ರ ಬಂದ್ವಿ. ನೋಡಿ ಬಾಳೆಹಣ್ಣು ಹೇಗಿಟ್ಟಿದ್ದಾರೆ. ಬಾಳೆಹಣ್ಣು ತುಂಬ ಕಡಿಮೆ ರೇಟು, ಅದು 10 ರೂಪಾಯಿ ಮಾತ್ರ. ಅದು ಪ್ಯಾಕೆಟಲ್ಲಿ ಒಂದು 8-10 ಬಾಳೆಹಣ್ಣು ಇರುತ್ತೆ. ಅದು ಆನೆಗೆ ಹಾಕೋಕ್ಕಂತ 10 ರೂಪಾಯಿಗೆ ಒಂದು ಮಾರ್ತಾ ಇರ್ತಾರೆ ಕವರಲ್ಲಿ ಹಾಕಿ. ನಾವು ಒಂದು ತೊಗೊಂಡೆ ಆನೆಗೆ ಹಾಕೋಕ್ಕಂತ. ಎಲ್ಲ ವ್ಯಾಪಾರ ಮಾಡ್ತಾಯಿದ್ರು ಅದು ಇದು ಅಂತ. ನೋಡಿದ ಸುತ್ತಲೂ ಆ ಕಡೆ ಈ ಕಡೆ ಕಾಣಿಸುತ್ತಲ್ಲ, ಅದು ಹಳೆಯ ವಿಜಯನಗರ ಅರಸರ ಕಾಲದಲ್ಲಿ ಅದು ಮಾರ್ಕೆಟ್ ಇತ್ತಂತೆ. ಅದರಲ್ಲೆಲ್ಲ ಚಿನ್ನ, ಹವಳ, ಮುತ್ತು, ರತ್ನ ಎಲ್ಲ ಮಾರಾಟ ಮಾಡ್ತಿದ್ರಂತೆ. ಈಗ ಹೆಂಗೆ ಇವ್ರು ಫುಟ್ಪಾತ್ ಮೇಲೆ ಹಣ್ಣು ಹಂಪಲು ಮಾರಾಟ ಮಾಡ್ತಾರೆ, ಅದೇ ಥರ ಚಿನ್ನ, ವಜ್ರ, ಹವಳ ಅವನ್ನೆಲ್ಲ ಮಾರಾಟ ಮಾಡ್ತಿದ್ರಂತೆ ಅವು ಕೃಷ್ಣರಾಜ ಅರಸರ ಕಾಲದಲ್ಲಿ. ತುಂಬ ಶ್ರೀಮಂತವಾಗಿದ್ದ ಅರಸರ ಕಾಲ ಅದು. ತುಂಬ ವೈಭವದಿಂದ ಅರಸರು ಆಳ್ವಿಕೆ ಮಾಡಿದ್ದಾರೆ ಇಲ್ಲಿ. ಕೃಷ್ಣದೇವರಾಯವರು ಅವರ ವಂಶಸ್ಥರು. ನೋಡಿ ಆಳುದುಳಿದ ಪಳೆಯುಳಿಕೆ ಥರ ಉಳಿದಿದ್ರು ಕೂಡ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಮೊದಲಿನ ಥರ ಎಲ್ಲನೂ ಹಾಗೆ ಇತ್ತಂದರೆ ಹಂಪಿ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಈಗೂ ಆಗಿದೆ, ಮುಂದೆ ಇನ್ನೂ ಚೆನ್ನಾಗಾಗ್ತಾ ಇತ್ತು. ನೋಡಿ ಆ ಕಡೆ ಈ ಕಡೆ ಮಂಟಪ ಕಾಣಿಸುತ್ತಲ್ಲ, ಆವಾಗ ಹಳೆ ರಾಜರ ಕಾಲದಲ್ಲಿ ಅದು ಮಾರ್ಕೆಟ್ ಅಂತ. ಇದು ಇನ್ನು ಮುಂದೆ ಅಲ್ಲಿವರೆಗೂ ಕೂಡ ಇದೆ, ಇನ್ನು 2 ಕಿಲೋಮೀಟ್ರ್ವರೆಗೂ ಇದೆ ಇದು ಈ ಥರ ಮಂಟಪಗಳು. ಆಮೇಲೆ ನಂತರ ಆ ಕಡೆ ಮೆಟ್ಲತ್ತಿ ಹೋದರೆ ಆ ಕಡೆ ಇನ್ನೂ ಶಿಲಾ ಬಂಡೆಗಳು ಅದು ಇದು ಬರುತ್ತೆ, ಎಲ್ಲ ನೋಡೋಕ್ಕೆ ತುಂಬ ಇದೆ ಆ ಕಡೆ. ಲಾಸ್ಟ್ ಟೈಮ್ ಬಂದಾಗೆಲ್ಲ ನೋಡಿದ್ವಿ ನಾವು. ಮೊದಲಿದೆಲ್ಲ ರಾಜರು ಅವರ ವಂಶಸ್ಥರು ಓಡಾಡಿದ ಸ್ಥಳ ಇದು. ಅದಕ್ಕೆ ನಮಗೆ ಒಂದು ರೀತಿ ಹೆಮ್ಮೆ ಉಂಟಾಗುತ್ತೆ, ಎಷ್ಟು ಚೆನ್ನಾಗಿ ವೈಭೋಗದಿಂದ ಆಳಿದ್ರಲ್ಲ ಅವರು ರಾಜರು ಕೃಷ್ಣದೇವರಾಯ ಅವರು ಅಂತ ಅನಿಸುತ್ತೆ. ನೋಡಿ ಬನಾನ ಕೊಡ್ತಾ ಇದ್ವಿ ಅದಕ್ಕೆ, ಆನೆಗೆ ತಗೊಂಡು ಆಶೀರ್ವಾದ ಮಾಡ್ತಾಯಿತ್ತು. ದುಡ್ಡು ಕೊಟ್ಟರೆ ಆ ಮಾವುತ ಹೇಳಿದರೆ ಆಶೀರ್ವಾದ ಮಾಡ್ತಿತ್ತು. ಮಾವುತ ಹಿಂಗೆ ಅದಕ್ಕೆ ಒಂದು ಚಿಕ್ಕದಾಗಿ ಏಟು ಥರ ಹಾಕ್ತಾಯಿದ್ದ. ಆವಾಗ ಎಲ್ಲರಿಗೂ ಆಶೀರ್ವಾದ ಮಾಡ್ತಿತ್ತು. ಅದು ನೋಡಿ ಮಾವುತ ಹೇಳಿದಾಗೆ ಹೇಗೆ
ಕೇಳುತ್ತೆ. ಬಾಳೆಹಣ್ಣು ಕೊಟ್ಟರೆ ತುಂಬ ಚೆನ್ನಾಗಿ ತಿಂತು, ಎಲ್ಲ ಬಾಳೆಹಣ್ಣು ತಿಂತು. ಎಲ್ಲರೂ ತಂದು ಬಾಳೆಹಣ್ಣು ಕೊಡ್ತಾಯಿದ್ರು. ಮನುಷ್ಯ ನೋಡಿ ವಿಸ್ಮಯ ಅನಿಸುತ್ತೆ. ಆನೆಯೇ ಪಳಗಿಸಿರ್ತಾನೆ. ತಾನು ಹೇಳಿದಾಗೆ ಕೇಳೋ ಹಾಗೆ ಮಾಡಿದ್ದಾನೆ ಆನೆಯನ್ನು ಕೂಡ. ನೋಡಿ ಇಲ್ಲಿ ಮಾವುತ ಕೂತ್ಕೊಂಡಿದ್ದಾನಲ್ಲ, ಅವನು ಹೇಳಿದರೆ ಮಾತ್ರ ಇದು ಆಶೀರ್ವಾದ ಮಾಡುತ್ತೆ. ದುಡ್ಡು ತಗೊಂಡು ಅವನಿಗೆ ಕೊಡುತ್ತೆ. ಆಮೇಲೆ ಮಾವುತ ಹಿಂಗೆ ಒಂದು ಏಟು ಹಾಕಿದರೆ, ಚಿಕ್ಕದಾಗಿ ಒಂದು ಏಟು ಹಾಕ್ತಾರೆ, ಆವಾಗ ಅದು ನಮ್ಗೆ ಆಶೀರ್ವಾದ ಮಾಡುತ್ತೆ ಆನೆ. ನೋಡಿ ಆಶೀರ್ವಾದ ಹೀಗೆ ಆಶೀರ್ವಾದ ಮಾಡುತ್ತೆ ಎಲ್ಲರಿಗೂ. ನಾವು ಕೂಡ ಆನೆ ಆಶೀರ್ವಾದ ತಗೊಂಡ್ವಿ. ಹುಡುಗರಿಗೆಲ್ಲ ಒಂಥರ ತಮಾಷೆ ಅನಿಸಿರುತ್ತೆ ಆನೆಯಿಂದ ಆಶೀರ್ವಾದ ತಗೊಳ್ಳೋದು. ಎಲ್ಲ ಮುಟ್ಟಿ ಮುಟ್ಟಿ ಹೆಮ್ಮೆ ಪಡ್ತಾಯಿದ್ರು ಆನೆಯನ್ನು. ಇದು ಎಷ್ಟು ವರ್ಷದಿಂದ ಈ ಆನೆ ಇಲ್ಲೇ ಇದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಇದೇ ಆನೆ ಇತ್ತು. 2 ವರ್ಷದ ಹಿಂದೆ ಬಂದಿದ್ವಿ. ನೋಡಿ ಹೇಗೆ ಆಶೀರ್ವಾದ ಮಾಡ್ತಾ ಇದೆ. ನೋಡಿ ಒಂದು ದುಡ್ಡು ಕೊಟ್ವಿಲ್ಲ, ಮಾವುತ ಹೇಳಿದ ಕೂಡಲೇ ನಮ್ಗೆ ಆಶೀರ್ವಾದ ಮಾಡ್ತಾಯಿತ್ತು. ಆನೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಎಲ್ಲರಿಗೂ ಆಶೀರ್ವಾದ ಮಾಡೋದು, ಬಾಳೆಹಣ್ಣು ತಿನ್ನೋದು ಎಲ್ಲ ಅಲ್ಲೇ ನೋಡ್ಕೊಂಡು ನಿಲ್ಬೇಕು ಅನ್ನಿಸ್ತಾ ಇತ್ತು. ಆನೆಯಿಂದ ಆಶೀರ್ವಾದ ತಗೊಂಡು ಹಾಗೆ ಮುಂದೆ ಎಲ್ಲ ಇದು ಟೆಂಪಲ್ಗೆಲ್ಲ ಹೋದ್ವಿ. ನೋಡಿ ಆಶೀರ್ವಾದ ಮಾಡ್ತಾಯಿದೆ ಆನೆ. ಮೊದಲು ಸೊಂಡ್ಲ ಹತ್ರ ಎಲ್ಲ ವೈಟ್ ಆಗಿತ್ತು. ಇದೇನು ಏಜ್ ಆಗಿತ್ತು ಏನೋ ಗೊತ್ತಿಲ್ಲ ಅದಕ್ಕೆ, ಆ ಥರ ಆಗಿತ್ತು. ಹಾಗೆ ಟೆಂಪಲ್ ಕಡೆ ಹೊರಟ್ವಿ. ದಾರಿಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಹೇಗಿದೆ ವಿಜಯನಗರ ಅರಸರ ಕಾಲದಲ್ಲಿ ಕೆತ್ತನೆ ಕಲ್ಲು ಕಂಬಗಳು ಹೇಗಿದ್ದಾವೆ. ಎಲ್ಲ ಒಂದೊಂದು ಕಂಬದ ಮೇಲೂ ಒಂದೊಂದು ಆಕೃತಿ ಚಿತ್ರ ಬಿಡಿಸಿದ್ರು. ಶಿಲಾಬಾಲಿಕೆ, ದೇವರು ಮುಂತಾದ ಚಿತ್ರಗಳನ್ನು ಬಿಡಿಸಿದ್ರು. ಎಷ್ಟು ಕಷ್ಟಪಟ್ಟಿರ್ಬೋದು ಅನಿಸುತ್ತೆ. ಎಷ್ಟು ವರ್ಷ ಕಟ್ಟಿರ್ಬೋದು, ಇದು ಎಷ್ಟು ಗಟ್ಟಿಯಾಗಿರೋದೆ ಅಲ್ಲ ಅವಾಗಿನ ಪ್ಲಾನ್ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ನೋಡಿ ಒಂದು ಕಲ್ಲು ಕದಲಿಲ್ಲ, ಎಷ್ಟು ಗಟ್ಟಿಯಾಗಿ ಹೇಗೆ ಕೂತ್ಕೊಂಡಿದೆ. ಇದೇ ಥರ ವಿಜಯ ವಿಠ್ಠಲ ದೇವಸ್ಥಾನದಲ್ಲಿ ಕೂಡ 16 ಕಂಬಗಳಿದೆ. ಒಂದೊಂದು ಕಂಬನೂ ಒಂದೊಂದು ಥರ ಸೌಂಡ್ ಮಾಡುತ್ತೆ ಅದು. ಇಲ್ಲಿ ಕೂಡ ಅದೇ ಪ್ರಕಾರ ಒಂದು 4 ಕಂಬದ್ದು ಕಂಬಗಳಿದ್ವು. ಚಿಕ್ಕ ಚಿಕ್ಕ 4 ಕಂಬ ಇತ್ತು. ಆ ಥರ ಈಗ ಇಲ್ಲಿದೆ ನೋಡಿ, ಆ ಥರ ಕಾಣಿಸ್ತಾ ಇದ್ವು ಅಲ್ಲಲ್ಲಿ. ನೋಡಿ ಹಾಗೆ ಒಳಗಡೆ ಬಂದ್ವಿ. ನೋಡಿ ಸುತ್ತಲೂ ಚಿಕ್ಕ ಚಿಕ್ಕ ದೇವಸ್ಥಾನ ಇದು. ದೇವಿ ದೇವಸ್ಥಾನ, ದೇವ್ರದ್ದು ಎಲ್ಲ, ಗಣೇಶ, ಯಾರು ಎಲ್ಲ ದೇವಸ್ಥಾನಗಳು ಇದ್ವು. ಈಶ್ವರ ನೋಡಿ. ಹಾಗೆ ಇಲ್ಲಿ ಮೆಟ್ಲು ಹತ್ತೋದ್ರೆ ಒಂದು ಕಿಂಡಿಯಿಂದ ಈ ಗೋಪುರ, ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಆ ಸೂರ್ಯನ ಬೆಳಕಿಂದ ಆ ಕಿಂಡಿಗೆ ಸೂರ್ಯನ ಬೆಳಕು ಬಿದ್ದು ಆ ಗೋಪುರ ಉಲ್ಟಾ ಆಗಿ ಕಾಣಿಸುತ್ತೆ. ಅದನ್ನು ಕೂಡ ನೋಡಿ ಬಂದ್ವಿ.
ಎಲ್ಲರೂ ಬಂದವರೆಲ್ಲ ಇದನ್ನು ನೋಡೇ ಹೋಗ್ತಾರೆ. ನೋಡಿ, ಇದು ಒಂದು ವಿಸ್ಮಯ ಅನ್ಬೋದು. ಒಂದು ಚಿಕ್ಕ ಕಿಂಡಿ ಇದೆ, ಆ ಕಿಂಡೀಲಿ ಸೂರ್ಯನ ಬೆಳಕು ಬಿದ್ದು ಆ ಗುಡಿ ಗೋಪುರ ಪೂರ್ತಿ ಕಳಸದ ಸಮೇತ ಎಲ್ಲ ಉಲ್ಟಾ ಕಾಣಿಸುತ್ತೆ. ನೋಡಿ, ಇದೆಷ್ಟು ವಿಸ್ಮಯ ಅನಿಸುತ್ತೆ. ಆಗಿನ ಕಾಲದಲ್ಲೇ ಹೇಗೆ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ನೋಡಿ. ಇದು ನೋಡಿ, ಇಷ್ಟೇ ಇದೆ. ಈ ಕಿಂಡಿಯಿಂದ ಸೂರ್ಯನ ಬೆಳಕು ಬಿಡುತ್ತೆ. ಆ ಗೋಪುರ ಇದರಲ್ಲಿ ಉಲ್ಟಾ ಕಾಣಿಸುತ್ತೆ ಈ ಗೋಡೆ ಮೇಲೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಕಳಸ ಸಮೇತ ಕಾಣಿಸುತ್ತೆ. ನೋಡಿ ಯಾವ ಥರ ತಲೆ ಉಪಯೋಗಿಸಿರ್ಬೋದು ಅವರು. ಆಗಿನ ಕಾಲದ ಜನ ನಮಗಿಂತ ತುಂಬ ಇಂಟೆಲಿಜೆಂಟ್ ಇರ್ಬೋದು ಅನಿಸುತ್ತೆ. ಈಗೆಲ್ಲ ಡಿಜಿಟಲ್ ಯುಗ. ಈಗ ನೋಡಿ ಕಂಬಗಳು ಹೇಗಿದೆ. ಇಲ್ಲೆಲ್ಲ ಮುಂಚೆ ಭರತನಾಟ್ಯ ಅದೆಲ್ಲ ನಡೀತಿತ್ತು ಅನಿಸುತ್ತೆ. ಈಗ ಇಲ್ಲಾಂದರೆ ಭಜನೆ ಆ ಥರ ನಡೀಬೋದು. ಇಲ್ಲಿ ದೇವಸ್ಥಾನ, ವಿರೂಪಾಕ್ಷೇಶ್ವರ ದೇವಸ್ಥಾನ ಇದೆ ಇಲ್ಲಿ. ನೋಡಿ ಹೇಗೆ ತುಂಬ ಚೆನ್ನಾಗಿದೆ. ಇದು ಆ ಕಡೆ ಹಿತ್ತಲ ಥರ ಇದೆ. ಆ ಕಡೆ ಹೋದರೆ ಇನ್ನೂ ಆ ಕಡೆ ಮಂಟಪಗಳು ಅದು ಇದು ಕಾಣಿಸುತ್ತೆ. ಆ ಕಡೆ ಹೋದರೆ ನಾವು ಮತ್ತೆ ಆ ಕಡೆ ಏನು ಹೋಗಲಿಲ್ಲ, ಮತ್ತೆ ಹಾಗೆ ಬಂದ್ವಿ. ನೋಡಿ ಹೇಗೆ ಕಾಣಿಸುತ್ತೆ. ತುಂಬ ಸುಂದರವಾದ ಕೆತ್ತನೆ. ಎಲ್ಲ ಕಂಬಗಳ ಮೇಲೆಲ್ಲ ಶಿಲಾಬಾಲಿಕೆಯರು ಮುಂತಾಗಿ ಎಲ್ಲ ಚಿತ್ರ ಇದ್ವು. ನೋಡಿ ಕಲ್ಲು ನೋಡಿ, ಅವಾಗಿನ ಕಲ್ಲು ಎಷ್ಟು ಗಟ್ಟಿಯಾಗಿದಾವೆ ನೋಡಿ. ನೋಡಿ ಮೆಟ್ಲೆ ನೋಡಿ ಎಷ್ಟು ಹೈಟ್ ಇದ್ದಾವೆ. ಇದೊಂದು ಮೆಟ್ಲು ಹಾಕೋಕ್ಕೆ ಕೂಡ ಎಷ್ಟು ಪರಿಶ್ರಮ ಇರ್ಬೋದು ಅನಿಸುತ್ತೆ ಅವ್ರದ್ದು. ನೋಡಿ ಎಲ್ಲರೂ ವಿಸಿಟರ್ಸ್ ಎಲ್ಲ ಬಂದಿದ್ರು ಹಂಪಿ ನೋಡೋಕ್ಕೆ. ಅಲ್ಲೇ ಸುತ್ತಮುತ್ತಲು ಎಲ್ಲ ಹಳ್ಳಿ ಜನ ಜಾಸ್ತಿ ಜನ ಬಂದಿದ್ದರು. ನೋಡಿ ಇದು ಒಂದು ಬಾಗಿಲಾಕಿತ್ತಿದ್ದು. ಒಳಗಡೆ ಏನು ಫೋಟೋಕ್ಕೆ ಅಲೋ ಇಲ್ಲ. ಹೊರಗಡೆ ಎಷ್ಟಾದರೂ ತೆಗಿಬೋದು ಫೋಟೋ ವಿಡಿಯೋ. ಒಳಗಡೆ ಅಲೋ ಮಾಡಲ್ಲ ದೇವಸ್ಥಾನದೊಳಗಡೆ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕ್ಲಿಪ್ಪಿಂಗ್ ತೊಗೊಂಡೆ, ವಿಡಿಯೋ ಕ್ಲಿಪ್ಪಿಂಗು. ಎಲ್ಲರೂ ಫ್ಯಾಮ್ಲಿ ಜೊತೆ ಬಂದಿದ್ದರು ಜಾಸ್ತಿ ಜನ ನೋಡೋಕ್ಕೆ. ಇದೆಷ್ಟು ಸಲ ನೋಡಿದರೂ ಬೇಜಾರಾಗಲ್ಲ ಹಂಪಿ. ನಾನು ತುಂಬ ಸಲ ನೋಡಿದ್ದೀನಿ ಹಂಪಿ. ಎಲ್ಲ ಪ್ಲೇಸ್ಗಳನ್ನು ಓಡಾಡಿ ನೋಡಿದ್ದೀನಿ ಮುಂಚೆ ಎಲ್ಲ. ನೋಡಿ ಈ ಕಡೆಯಿಂದ ಹೋದರೆ ಇದು ಪುಷ್ಕರಣಿ ಬರುತ್ತೆ. ದೊಡ್ಡದಿದೆ ಪುಷ್ಕರಣಿ, ತುಂಬ ಚೆನ್ನಾಗಿದೆ ಪುಷ್ಕರಣಿ. ಇದು ಕಲ್ಯಾಣಿ ಅಂತಾರಲ್ಲ ಅದು. ಹಿಂದಿನ ಕಾಲದಲ್ಲೆಲ್ಲ ಇಲ್ಲೆಲ್ಲ ಸ್ನಾನ ಮಾಡ್ತಿದ್ರು ಏನೋ ಅನಿಸುತ್ತೆ ಭಕ್ತಾದಿಗಳು. ನೋಡಿ ಹಾಗೆ ಈ ಕಡೆಯಿಂದ ಮತ್ತೆ ಹೊರಗಡೆ ಬರ್ಬೋದು. ಆ ಕಡೆ ಹೋದರೆ ತುಂಗಭದ್ರಾ ನದಿಗೆ ದಾರಿ ಇರುತ್ತೆ ಸ್ವಲ್ಪ. ಆ ಕಡೆಯಿಂದ ಹಂಗೆ ಲೆಫ್ಟ್ ಹೋಗಿಬಿಟ್ರೆ ಸ್ಟ್ರೈಟ್ ಹೋದರೆ ಅಲ್ಲಿ ತುಂಗಭದ್ರಾ ನದಿ ಇರುತ್ತೆ. ಅಲ್ಲಿ ಸ್ನಾನ ಮಾಡೋರೆಲ್ಲ ಮಾಡ್ತಿರ್ತಾರೆ ಅಲ್ಲಿ ತುಂಗಭದ್ರಾ ನದಿಯಲ್ಲಿ. ನೋಡಿ ಇಲ್ಲಿ ನಾನು ನಿಂತಿದ್ದೀನಲ್ಲ, ಹೀಗೆ ರೈಟ್ ಸೀದಾ ಹೋಗಬೇಕು. ಹೋದರೆ ಬರುತ್ತೆ ನದಿ.
ನೋಡಿ ಯಾವುದೋ ಪ್ರೋಗ್ರಾಮ್ ಇತ್ತು, ಏನೋ ಒಂದು ಪೂಜಾನೋ ಏನೋ ಮಾಡ್ತಾಯಿದ್ರು, ಎಷ್ಟೊಂದು ಜನ ಸೇರಿದ್ರಲ್ಲಿ ಜವಳ ಕಾರ್ಯಕ್ರಮನೋ ಏನೋ ಮಾಡ್ತಾಯಿದ್ರು. ಇದು ನೋಡಿ ಈಗ ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಥರ ಮಂಟಪ ಸುಮಾರು ಸಿಗುತ್ತವೆ, ಎಷ್ಟೊಂದು ಇರುತ್ತೆ ಈ ಥರ ಮಂಟಪನೇ. ಅಲ್ಲಲ್ಲಿ ಕಲ್ಲು ಬೆಂಚ್ ಹಾಕಿದ್ದಾರೆ, ಏನಾದರೂ ಓಡಾಡಿ ಟಯರ್ಡ್ ಆದರೆ ಕೂತ್ಕೊಳ್ಳೋಕ್ಕೆ ಅಂತ. ನೋಡಿ ಅಲ್ಲಿ ಕೂಡ ಮಂಟಪ ಕಾಣಿಸುತ್ತೆ. ನೋಡಿ ಗುಡಿ ಗೋಪುರ ಹೇಗೆ ಕಾಣಿಸ್ತಾ ಇದೆ. ಯಾರೆಲ್ಲ ಹಂಪಿ ನೋಡಿದ್ದೀರಾ ಕಮೆಂಟ್ ಮಾಡಿ. ಇದೆಲ್ಲ ಕರೆಕ್ಟಾಗಿ ಇಸ್ವಿ ಎಲ್ಲ ಹೇಳಬೇಕಂದ್ರೆ ಅದೆಲ್ಲ ಹಿಸ್ಟ್ರೀಲಿ ಸುಮ್ಮನೆ ತಪ್ಪಾಗಿ ಹೇಳೋದು ಸರಿ ಅನಿಸಲ್ಲ. ಅದಕ್ಕೆ ಸುಮ್ಮನೆ ಅಂದರೆ ಏನು ನೋಡಿರ್ತೀನಿ ಅದಷ್ಟೇ ಹೇಳಿದ್ದೀನಿ ನಾನು ಅಷ್ಟೇ. ಯಾವ ಇಸ್ವಿ ಯಾವ ಶತಮಾನ ಎಲ್ಲ ಏನು ಹೇಳಿಲ್ಲ. ಅದು ಸುಮ್ಮನೆ ತಪ್ಪಾಗಿ ಹೋಗ್ಬಿಡುತ್ತೆ ಒಂದೊಂದು. ನೋಡಿ ಇಲ್ಲಿ ಎಲ್ಲ ನಾಗಪ್ಪ ನೋಡಿ, ಎಷ್ಟೊಂದು ನಾಗಪ್ಪ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವಾಗಿನ ಕಾಲದಿಂದಲೂ ನಾಗಪ್ಪನ ಪೂಜೆ ಮಾಡ್ಕೊಂಬಂದಿದ್ದಾರೆ ಅನ್ನೋಕ್ಕೆ ಸಾಕ್ಷಿ ಇವೆಲ್ಲ. ಎಲ್ಲ ಟೂರಿಸ್ಟ್ ಎಷ್ಟೊಂದು ಜನ ಬಂದಿದ್ದರು, ಎಲ್ಲ ಓಡಾಡ್ತಾ ಇದ್ರು ಹಾಗೆ. ನೋಡಿ ನಾವು ಆ ಕಡೆಯಿಂದ ಹೋಗಿ ದೇವಸ್ಥಾನ ರೈಟಿಂದ ಮತ್ತೆ ವಾಪಸ್ ಬರ್ತಾಯಿದ್ದೀವಿ. ಈಗ ಮತ್ತೆ ಮುಂಬಾಗಿಲಿಗೆ ಬಂದ್ವಿ, ದೇವಸ್ಥಾನದ ಮುಂಬಾಗಿಲಿಗೆ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗೋಪುರ ಎಲ್ಲ. ನಾನು ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ ಹಂಪಿ ದೇವಸ್ಥಾನ, ಆವಾಗಿಂದನೂ ಹೀಗೆ ಇದೆ. ಏನಕ್ಕೆ ಹೊಸ ಕಲರ್ ಪೇಂಟ್ ಗಿಂಟ್ ಏನು ಹೊಡಿಸಿಲ್ಲ, ಅಷ್ಟು ಇದೇ ಕಲರ್ ಥರನೇ ಇದೆ, ಇದೇ ಕಲರಲ್ಲೇ ಇದೆ ಆವಾಗಿಂದ. ನೋಡಿ ಇದು ನೋಡಿ ಹಳೆ ಕಾಲದ ಇವೆಲ್ಲ ಮಂಟಪದಲ್ಲಿ ಚಿನ್ನ ಮುತ್ತು ರತ್ನ ಹವಳ ಇಂಥ ಎಲ್ಲ ಮಾರಾಟ ಮಾಡ್ತಿದ್ರಂತೆ. ಇವೆಲ್ಲ ಮಳಿಗೆಗಳು, ಇವೆಲ್ಲ ಅರಸರ ಕಾಲದ ಮಳಿಗೆಗಳು. ಗತ ವೈಭವ ಎಲ್ಲ ನೆನೆಸ್ಕೊಂಡ್ರೆ ಬಾಹುಬಲಿ ಅದೆಲ್ಲ ಪಿಕ್ಚರ್ ಇರ್ತಾವಲ್ಲ ಅದೇ ಥರ ಅನಿಸುತ್ತೆ. ನೋಡಿ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಗುಡಿಯಿಂದ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ವರೆಗೂ ಇದೆ ರೋಡು. ನಂತರ ಸ್ಟ್ರೈಟ್ ಹೋಗಿ ಆ ಕಡೆ ಮತ್ತೆ ಒಂದು ಗುಡ್ಡ ಇದೆ, ಹತ್ತಬೇಕು. ಅಲ್ಲಿ ಮೆಟ್ಲಿದ್ದಾವೆ, ಹತ್ತಿ ಆ ಕಡೆಯಿಂದ ಹೋದರೆ ಇನ್ನೂ ಎಲ್ಲ ದೇವಸ್ಥಾನ ಅವು ಎಲ್ಲ ಬರುತ್ತೆ ನೋಡೋಕ್ಕೆ, ತುಂಬ ಇದೆ. ನಾವು ಬರೀ ಹಂಪಿ ಟೆಂಪಲ್ ಮಾತ್ರ ನೋಡಿದ್ವಿ. ಹೋದ ಸಲ ಎಲ್ಲ ಬಂದಾಗ 2-3 ದಿವಸ ಓಡಾಡಿದ್ವಿ ಎಲ್ಲ ಕಡೆ. ಈ ಸಲ ಬರೀ ಟೆಂಪಲ್ ಮಾತ್ರ ಹೋಗಿದ್ವಿ ಅಷ್ಟೇ. ನೋಡಿ ಹಸುಗಳೆಲ್ಲ ಹೋಗ್ತಾ ಇದ್ದಾವೆ. ಇಲ್ಲಿ ನೋಡಿ ಗುಡ್ಡ ಹೇಗಿದೆ, ಬೆಟ್ಟ ನೋಡಿ, ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಇಲ್ಲಿಂದ. ಇಲ್ಲಿ ಓಡಾಡ್ತಾ ಇದ್ದರೆ ಏನೋ ಒಂಥರ ಖುಷಿ. ನಾವು ಹಳೆ ಕಾಲದಲ್ಲಿದ್ದೀವೇನೋ ಹಾಗೆ ಅನ್ನಿಸ್ತಾ ಇರುತ್ತೆ. ನೋಡಿ ಇಲ್ಲೆಲ್ಲ ಕೋತಿಗಳು ಹೇಗೆ ಕೂತ್ಕೊಂಡಿದ್ದಾವೆ ನೋಡಿ, ರೆಸ್ಟ್ ತೊಗೊಳಕ್ಕೆ ಕೂತ್ಕೊಂಡಿರ್ತಾರಲ್ಲ ಜನ, ಆ ಥರ ಕೂತ್ಕೊಂಡಿದ್ದಾವೆ ಮಂಟಪದಲ್ಲಿ. ಇವೆಲ್ಲ ನೇಚರ್ ನೋಡಿದರೆ ಖುಷಿಯಾಗುತ್ತೆ. ನೋಡಿ ಅಲ್ಲಿಂದ ಹೊರಟ್ವಿ. ನೋಡಿ ಇದು ಉದ್ದಾನೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಕಾರಿಂದನೇ ನಮಸ್ಕಾರ ಮಾಡಿ ಹೊರಟ್ವಿ. ನೋಡಿ ಇದು ಎಂಟ್ರೆನ್ಸ್ ದಾಟಿದ್ವಿ, ಎಕ್ಸಿಟು ಎಂಟ್ರೆನ್ಸ್ ಎಲ್ಲ ಒಂದೇ ಕಡೆ. ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಗಲಾಟೆ ಇತ್ತು.
ದಾರಿಲ್ಲ ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಧನ್ಯವಾದಗಳು. ಎಲ್ಲರೂ ಒಂದು ಸಲನಾದರೂ ಹಂಪಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಬನ್ನಿ.